ಗ್ರಾಹಕರಿಗೆ ಯಾವ ರೀತಿಯಾಗಿ ಇದು ಪ್ಲಸ್ ಆಗುತ್ತೆ? ಬೆಂಗಳೂರು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ ಎಡಿಷನ್ 3 ಈ ಬಾರಿ ನಾವು ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ರಾಮಮೂರ್ತಿ ಅಣ್ಣವರು ನಾನು ಇಬ್ಬರೂ ಸೇರಿಕೊಂಡು ನಮ್ಮ ಗಣೇಶ ದೇವಾಲಯದ ಆವರಣದಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಮೈಸೂರಲ್ಲಿ ಯಾವ ರೀತಿ ಮೈಸೂರು ದಸರಾ ಇವತ್ತು ಬೆಳಿಗ್ಗೆ ಏನು ಚಾಲನೆಯನ್ನು ಕೊಟ್ಟಿದ್ದಾರೆ ಹಂಪ ನಾಗರಾಜರವರು, ಹಾಗೆ ನಾವಿಬ್ಬರು ಇಲ್ಲಿ ಈ ಒಂದು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಬೆಂಗಳೂರಲ್ಲಿ ಇರತಕ್ಕಂಥ ಎಲ್ಲ ಲೀಡಿಂಗ್ ಜ್ಯುವೆಲ್ಲರ್ಸ್ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹುಶಃ ಇದರ ಉದ್ದೇಶ ಇಷ್ಟೇ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತೀವಿ. 365 ದಿವಸ ಗ್ರಾಹಕರು ನಮ್ಮ ಸ್ಟೋರ್ಗಳಲ್ಲಿ ಬಂದು ಶಾಪಿಂಗ್ ಮಾಡ್ತಾರೆ. ಈ ಒಂದು 45 ದಿವಸ ಈ ದಸರಾ ದೀಪಾವಳಿ ಎರಡನ್ನೂ ಒಳಗೊಂಡಂತೆ 45 ದಿವಸ ಈ ಶಾಪಿಂಗ್ ಫೆಸ್ಟಿವಲ್ಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಪ್ರತಿ 5,000 ರೂಪಾಯಿಗೂ ಕೂಡ ಒಂದು ಗಿಫ್ಟ್ ಕೂಪನ್ನ ಕೊಡುವಂಥ ಅವಕಾಶ ಇದೆ. ಮತ್ತು ಇದರಲ್ಲಿ ಭಾಗಿಯಾಗುವಂಥ ಗ್ರಾಹಕರಿಗೆ 3.5 ಕೋಟಿ ಬೆಲೆ ಬಾಳುವಂಥ 1 kg ಗೋಲ್ಡ್ ಬಂಪರ್ ಪ್ರೈಸ್ ಇರ್ಬೋದು, 100 kg ಬೆಳ್ಳಿ ಇರ್ಬೋದು, ಮತ್ತು i10 ಹುಂಡಾಯಿ ಕಾರ್ ಇರ್ಬೋದು. ಈ ಥರ ಅನೇಕ ಪ್ರೈಸ್ಗಳನ್ನು ನಾವು ಇಟ್ಟಿದ್ದೀವಿ. ಇದು ಗ್ರಾಹಕರಿಗೋಸ್ಕರ ಮಾಡ್ತಾ ಇರತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಶಾಪಿಂಗ್ ಮಾಡಿ ಚಿನ್ನದ ಬೆಲೆ ಎಷ್ಟೇ ಜಾಸ್ತಿ ಆದರೂ ಕೂಡ ಅದು ಕಮ್ಮಿ ಆಗುವಂಥ ಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಚಿನ್ನ ಈಗೇನು 80,000ಕ್ಕೆ ಮುಟ್ಟಿದೆ, 1 ಲಕ್ಷಕ್ಕೆ ಹೋದರೂ ಕೂಡ ಏನು ಆಶ್ಚರ್ಯ ಪಡಂಗಿಲ್ಲ. ಹಾಗೆ ಬಡವರ ಬಂಗಾರ ಅಂತ ಏನು ಕರಿತೀವಿ, ಬೆಳ್ಳಿ ಕೂಡ ಇವತ್ತೇನು 95-96 ಸಾವಿರ ಆಗಿದೆ, ಅದು ಕೂಡ ಇನ್ನೇನು 1 ಲಕ್ಷಕ್ಕೆ ಮುಟ್ಟುವಂಥ ಲಕ್ಷಣಗಳಿದೆ. ಇದರಿಂದ ಬಂಗಾರದ ಮೇಲೆ ಎಷ್ಟೇ ನೀವು ಬಂಡವಾಳ ಹೂಡಿಕೆ ಮಾಡಿದ್ರೂ ಕೂಡ ಅದು ವ್ಯರ್ಥ ಆಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚು ನಿಮಗೆ ಬಂಡವಾಳ ಲಾಭಕರವಾಗಿರುತ್ತೆ, ಹೊತ್ತು ನಷ್ಟ ಅಂತ ಖಂಡಿತ ಆಗಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನನ್ನ ಗ್ರಾಹಕರಿಗೆ ಬಂದು ಶಾಪಿಂಗ್ ಮಾಡಿ ಬಂಗಾರ ಕೊಳ್ಳಿರಿ, 3.5 ಕೋಟಿ ಬಹುಮಾನಗಳನ್ನು ಗೆಲ್ಲಿರಿ ಅಂತೇಳಿ ಈ ಸಂದರ್ಭದಲ್ಲಿ ದಸರಾ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ನಾನು ಗ್ರಾಹಕರಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ. ಕಳೆದ ವರ್ಷ ಕೂಡ ಈ ಫೆಸ್ಟ್ನ ಮಾಡಿದ್ವಿ, ಸೊ ಎಷ್ಟು ವ್ಯಾಪಾರ ಆಗಿತ್ತು, ಯಾವ ರೀತಿ ಗ್ರಾಹಕ ರೆಸ್ಪಾನ್ಸ್? ಇಂದಿನ ಬಾರಿ ಏನು 2022-23ನೇ ವರ್ಷದಲ್ಲಿ ಇದೇ ರೀತಿಯಲ್ಲಿ ಇಲ್ಲೇ ನಾವು ಚಾಲನೆಯನ್ನು ಕೊಟ್ಟಿವಿ. ದಸರಾ ದೀಪಾವಳಿ ಸಂದರ್ಭದಲ್ಲಿ ಬಹುಶಃ 1800 ಕೋಟಿ ವಹಿವಾಟು ಆಗಿರತಕ್ಕಂಥದ್ದು. ಅದೇ ರೀತಿ ಈ ಬಾರಿ, ಯಾಕೆಂದರೆ ಲಾಸ್ಟ್ ಟೈಮು ಬರೀ ಬೆಂಗಳೂರು ರೂರಲ್ ಮಾತ್ರ ಮಾಡಿದ್ವಿ, ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಮಾಡೋದ್ರಿಂದ ಬಹುಶಃ ಈ ಬಾರಿ 3,000 ಕೋಟಿ ವಹಿವಾಟು ಆಗುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಅದೇ ಥರ ಭಗವಂತನ ಆಶೀರ್ವಾದನಿದೆ. ಗ್ರಾಹಕರು ಕೂಡ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಖರೀದಿ ಮಾಡ್ತಾರೆ. ಮತ್ತು ಅಂಗಡಿ ಮಾಲೀಕರು ಜ್ಯುವೆಲ್ಲರ್ಸ್ ಕೂಡ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಶಾಪಿಂಗ್ ಫೆಸ್ಟಿವಲಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.